ಮುಂದಿನ ದಿವಸಗಳಲ್ಲಿ ಇನ್ನೊಂದ್ ಮಾತು ಹೇಳ್ತೀನಿ. ಈ ಮುಂದಿನ ದಿವಸಗಳಲ್ಲಿ ನಾವ್ ಇಷ್ಟೆಲ್ಲಾ ಆಕ್ಟಿವಿಟೀಸ್ ಮಾಡ್ತಾ ಇದೀವಲ್ಲ, ಇದರ ಜೊತೆಗೇನೆ ನಾವು ಒಂದು ಸಂಘಟನೆ ಜೊತೆ ಸೇರ್ಕೊಂಡ್ಬಿಟ್ಟು ಒಬ್ಬೊಬ್ಬ ರೈತಂಗೂ ಅಟ್ಲೀಸ್ಟ್ ಒಂದು ಹಳ್ಳಿಯಲ್ಲಿ 20 ರಿಂದ 30 ದೇಸಿ ಹಸುಗಳನ್ನ ಅತಿ ಕಡಿಮೆ ಅಂದ್ರೆ ಒಂದ್ 5,000 ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಕೊಟ್ರೆ ತಲುಪಿಸ್ಬೇಕು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡಿದೀವಿ. ಮುಂದೆ ಅದು ಕಾಲಕ್ರಮೇಣ ಬಂತು ಅಂತಂದ್ರೆ ಖಂಡಿತವಾಗಿ ಅದನ್ನು ಕೂಡ ಮಾಡ್ಕೊಡುವಂತ. ನೋಡಿ ಸ್ನೇಹಿತರೆ, ಬಹಳ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಇವರು ಮುರುಗೇಶ್ ಸರ್ ಮತ್ತು ಅವ್ರ ಟೀಮು. 5,000 ರೂಪಾಯಿ ಎಕ್ಸ್ಪೆನ್ಸಸ್ ಕೊಟ್ರೆ ಅದು ಹಸು ಎಷ್ಟು ಬಿದ್ದಿರ್ತತೋ ಅದಕ್ಕೆ ಅದ್ರ ಮೇಲೆ ಒಂದ್ 5,000 ಹಸು ರೇಟ್ ಕೊಡೋದು ಬೇಡ ಸರ್. ಟ್ರಾನ್ಸ್ಪೋರ್ಟೇಶನ್ ಅಲ್ಲಿಂದ ಇಲ್ಲಿಗೆ ಹಾಕೊಂಡ್ ಬರುವಂತ ಟ್ರಾನ್ಸ್ಪೋರ್ಟೇಶನ್ ಒಂದ್ ಹಸುಗೆ. ಸ್ನೇಹಿತರೆ, ಇಲ್ಲಿ ಎಲ್ಲಿ ಸಿಗುತ್ತೆ ಆಫರ್? ಈಗ ನೀವು ಹಸುಗಳು ಕೊಂಡ್ಕೊಂಬಂದು 30-40 ಸಾವಿರ ಬೇಕು ಅಂತದ್ರಲ್ಲಿ ಅವ್ರು ಬರೀ 5,000 ರೂಪಾಯಿಗೆನೆ ಹಸುಗಳನ್ನ ಕೊಡ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲು ಬಹಳ ಈ ಒಂದು ಕಲಿಯುಗದಲ್ಲಿ ಈ ಒಂದು ವ್ಯವಸ್ಥೆ ಭ್ರಷ್ಟಾಚಾರ ಹಾಹಾಕಾರದ ಕಾಲದಲ್ಲಿ ಇಂತ ಒಂದು ರೈತರಿಗೆ ಅನುಕೂಲ ಮಾಡ್ತಾ ಇದೀರ ಅಂತಂದ್ರೆ ನಿಮಗೆ ಹ್ಯಾಂಡ್ಸ್ ಆಫ್ ಸರ್. ಈ ಒಂದು ಈ ಎಲ್ಲಾ ಒಂದು ಜೀವಾಮೃತ ಘಟಕದ ಬಗ್ಗೆ, ಜೀವಾಮೃತದ ಮಹತ್ವದ ಬಗ್ಗೆ ಮುಕ್ತ ಮಾತುಗಳಿಂದ ನಮಗೆಲ್ಲ ಮಾಹಿತಿಯನ್ನ ಕೊಟ್ಟ ಮುರುಗೇಶ್ ಸರ್ಗೆ ಮತ್ತೆ ಈ ಒಂದು ಮಾಹಿತಿಯನ್ನ ಮತ್ತೆ ರೈತರಾದಂತ ಕೆಂಚಪ್ಪರಿಗೆ ಹೊಂದಿಸ್ತಾ ನಾನು ಈ ವಿಡಿಯೋವನ್ನ, ಈ ಒಂದು ಸಂದರ್ಶನವನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನ ಹಲವಾರು ವಿಚಾರಗಳನ್ನ ಮುರುಗೇಶ್ ಸರ್ನ ಮಾತಾಡ್ಸೋದೇ ಆಗ್ಲಿ, ಕೆಂಚಪ್ಪನ ಮಾತಾಡ್ಸೋದೇ ಆಗ್ಲಿ ನಿರಂತರವಾಗಿ ನಡೀತಾ ಇರುತ್ತೆ.